ಶ್ರೀ ಗುರುಭ್ಯೋ ಪಾಪಾರಮಂತ್ವರ್ಯಂತೆ ಗುರುಣಾಮಾಕಸ್ಮರೆ ಏನ ವಿಜ್ಞಾನ ಪ್ರಣಶ್ಯಂತಿ ಸಿದ್ಧಿಂಚಿತ ಮಹಾವಿಧಾನ. ನನಗೆ ಕೊಟ್ಟಿರುವ ವಿಷಯ ಸಂಧ್ಯಾಧಿಕರಣದಲ್ಲಿ ಬರುವ ಅಭಾವ ಮತ್ತು ಉಪಕ್ರಮಾಂಕದ ವಿಚಾರ. ಸ್ವಲ್ಪ ಇದು ಪ್ರತಿಯೊಂದು ಯಾವುದೇ ಗ್ರಂಥ ಪ್ರಾರಂಭ ಆಗೋದು ಮುಂಚೆ ಪ್ರಾಚೀನರು ಹೇಳೋ ವಿಚಾರ ಸುಖಮೇವ ಮ್ಯಸ್ಯ ದುಃಖಂ ಅನಾಗಪಿ ಮಾತು. ಎಲ್ಲರೂ ಬಯಸುವ ಸಂಗತಿ ಏನಂದ್ರೆ ಸುಖವೇ ಬೇಕು, ದುಃಖ ಬೇಡ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರಸಿದ್ಧವಾದ ಪ್ರಸ್ಥಾನ ಗ್ರಂಥಗಳು ಗೀತಾ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ ಮತ್ತು ಸೂತ್ರ ಪ್ರಸ್ಥಾನ. ಪ್ರಸ್ತುತ ಸೂತ್ರ ಪ್ರಸ್ಥಾನದ ಪಾಠ ಪ್ರಾರಂಭವಾಗಿತ್ತು 24 ಜನವರಿ 2015. ಆವಾಗಿಂದ ಸಮನ್ವಯಾಧ್ಯಾಯ ಆಗಿ ವಿರೋಧಾಧ್ಯಾಯ ಆಗಿ ಸಾಧನಾಧ್ಯಾಯದಲ್ಲಿ ಭಕ್ತಿ ಪಾದದಲ್ಲಿ ಸಂಧ್ಯಾಧಿಕರಣದಲ್ಲಿ ಬರುವ ವಿಚಾರ ಇದು. ಸಂಧ್ಯಾಧಿಕರಣವನ್ನೇ ಭಕ್ತಿಗೂ ಸ್ವಪ್ನಕ್ಕೂ ಏನು ಸಂಬಂಧ ಅಂದ್ರೆ, ಜಾಗೃತಾವಸ್ಥೆಯಲ್ಲಿ ನಮಗೆ ಒಂದು ಸ್ವಾತಂತ್ರ್ಯದ ಭ್ರಮೆ ಇರುವುದರಿಂದ ಭಕ್ತಿ ಅಷ್ಟು ಸರಿ ಬರಲ್ಲ. ಆದ್ರೆ ಸ್ವಪ್ನಾವಸ್ಥೆಯಲ್ಲಿ ಎಲ್ಲರ ಅನುಭವ ನಮ್ಗೆ ಏನೇನೂ ಸ್ವತಂತ್ರ ಇಲ್ಲ ಅನುಭವ ಇರೋದ್ರಿಂದ ನಾವು ಆದ್ದರಿಂದ ಭಕ್ತಿ ಮಾಡಲಿ ಅಂತ ಹೇಳ್ತಾರೆ. ಇಲ್ಲಿ ಸಂಧ್ಯಾಧಿಕರಣದಲ್ಲಿ 4 ಸೂತ್ರಗಳಿದೆ. 4 ಸೂತ್ರಕ್ಕೆ ಸುಮಾರು 100 ಶ್ಲೋಕಗಳನ್ನ ಸುಮದಾಚಾರ್ಯ ಚಿತ್ರಣ ಮಾಡಿದ್ದಾರೆ. ಪ್ರಾರಂಭದ ಸುಮಾರು 10 ಶ್ಲೋಕದಲ್ಲಿ ಸ್ವಪ್ನ ವಿಚಾರವನ್ನು ಹೇಳಿ ಡಿವೇಟ್ ಆಗ್ತಾರೆ. ಮುಖ್ಯ ರಸ್ತೆಯಿಂದ ಡಿವೇಟ್ ಆಗಿ ಕೊನೆಯ 90 ಶ್ಲೋಕ ಅಲ್ಲಿ ಮತ್ತೆ ಸ್ವಪ್ನ ವಿಚಾರ ಹೇಳ್ತಾರೆ. ಅಲ್ಲಿ ಡಿವೇಟ್. ಸೊ ಈಗ ಹಳ್ಳಿಗಳ ಪ್ರಯಾಣ, ಅನುವ್ಯಾಖ್ಯಾನದ ಪ್ರಯಾಣ ಅಮುಖ್ಯ ರಸ್ತೆಗಳಲ್ಲಿ ಹಳ್ಳಿಗಳ ಕಡೆ ಪ್ರಯಾಣ ಆಗ್ತಾ ಇದೆ. ಇಲ್ಲಿ ಒಂದು ಶ್ಲೋಕ ಬರುತ್ತೆ. ಅರ್ಥಾಪತ್ತಿ ಉಪಮಾನ ಅಭಾವ ಹನುಮಾಂತರ್ಗತ ಕ್ವಚಿತ್ ಪ್ರತ್ಯಾಂತರ್ಗತೋ ಅಭಾವ ಸುಖಾದೇಹೇ ನಿಯಮೇನ ಚ ಅನ್ಯತ್ರ ಜಟಿತಿ ಪ್ರಾಪ್ತ ಅಂತ. ಇಲ್ಲಿ ಹೇಳುವುದು, ಈ ಒಂದು ಶ್ಲೋಕ ಪ್ರತ್ಯಕ್ಷಾನುಮಾನಕ್ಕೆ ಸಂಬಂಧಪಟ್ಟ ಅನುಮಾನ. ಕೇವಲ ಅನುಮಾನ ಅದು ಪ್ರಮಾಣವೇ ಅಲ್ಲ. ಈಗ ನನ್ನ ಈ ಕೈ ಮುಷ್ಟಿ ಹಿಡಿತೀನಿ, ಇದ್ರಲ್ಲಿ ಏನಿದೆ ಹೇಳಿ ಅಂದ್ರೆ ಕೇವಲ ಅನುಮಾನ ಪ್ರಮಾಣವೇ ಅಲ್ಲ. ಅನುಮಾನಕ್ಕೆ ಇಲ್ಲಿ ಮೊದಲ ಪ್ರತ್ಯಕ್ಷದ ಸಹಾಯ ಬೇಕು, ಇಲ್ಲ ಅನುಮಾನ ಸಹಾಯ ಬೇಕು. ಹಾಗೆ ಇಲ್ಲಿ ಈ ಶ್ಲೋಕ ಇರುವುದು ಪ್ರತ್ಯಕ್ಷ ಅನುಮಾನಕ್ಕೆ ಸಂಬಂಧಪಟ್ಟದ್ದು. ಮುಂದೆ ಬರುವ ಪ್ರಾರಂಭದ್ಯಾಷ್ಟ ಯುಕ್ತಯ ಅಂತಿದೆಯಲ್ಲ, ಅದು ಆಗಮಾನಕ್ಕೆ ಸಂಬಂಧಪಟ್ಟ ಶ್ಲೋಕ. ಇಲ್ಲಿ ಅರ್ಥಾಪತ್ತಿ ಅಂದ್ರೆ ಪ್ರಸಿದ್ಧ ದೃಷ್ಟಾಂತ. ದೇವದತ್ತ ಹಗಲಲ್ಲಿ ಊಟ ಮಾಡಲ್ಲ, ದಷ್ಟಪುಷ್ಟವಾಗಿದ್ದಾನೆ ಅಂದ್ರೆ ರಾತ್ರಿ ಊಟ ಮಾಡ್ತಾನೆ ಅಂತ. ಇದು ಬೇರೆ ಪ್ರಮಾಣ ಅಂತ ಕೆಲವರು ಹೇಳ್ತಾರೆ. ಅಲ್ಲ, ಇದು ಅನುಮಾನದಲ್ಲಿ ಅಂತರ್ಗತ ಆಗುತ್ತೆ ಅಂತ. ಮತ್ತೆ ಉಪಮಾನ ಅನ್ನುವುದು ಉಪಮಾನ ಅಂತ ಹೇಳಿದ್ರೆ ಸಾದೃಶ್ಯ. ಒಬ್ಬ ವ್ಯಕ್ತಿ ಕಾಡಿಗೆ ಹೋಗಿ ಕಾಡು ಹಸುವನ್ನು ನೋಡಿ ನಾಡ ಹಸುವಿನ ಸ್ಮರಣೆ ಬಂದರೆ ಅವನಿಗೆ ಒಂದು ಉಪಮಿತಿ ಬರುತ್ತೆ, ಸಾದೃಶ್ಯದ ಜ್ಞಾನ ಬರುತ್ತೆ. ಈ ಉಪಮಿತಿ ಅನ್ನೋದು ಅನುಮಾನದಲ್ಲಿ ಅಂತರ್ಗತ. ಆದ್ದರಿಂದ ಮತ್ತೆ ಇನ್ನೊಂದು ಅಭಾವ ಅನ್ನೋದು. ಈ ಅಭಾವ ಅನ್ನುವುದು ನಾವು ಯಾವುದಕ್ಕೆ ಹೇಳ್ಬೋದು ಅಂದ್ರೆ, ಜಗತ್ತಿನಲ್ಲಿರುವುದು ಮೂರ್ತ ಪದಾರ್ಥಗಳು. ಮೂರ್ತ ಪದಾರ್ಥಗಳು 3 ವಿಧ: ಅಣುಪರಿಮಾಣ, ಮಧ್ಯಮ ಪರಿಮಾಣ, ವಿಭು ಪರಿಮಾಣ. ಇವೆರಡು ಅಣುಪರಿಮಾಣಕ್ಕೆ ಅದು ಪ್ರತ್ಯಕ್ಷ ಯೋಗ್ಯತೆ ಇಲ್ಲ, ವಿಭು ಪರಿಮಾಣಕ್ಕೂ ಪ್ರತ್ಯಕ್ಷತೆ ಇಲ್ಲ. ಸೊ ಯಾವ ಪ್ರತ್ಯಕ್ಷ ಯೋಗ್ಯತಾ ಇರೋ ವಸ್ತುಗಳು ಯಾವುದು ಅಂತ ಹೇಳಿದ್ರೆ ಮಧ್ಯಮ ಪರಿಮಾಣ ವಸ್ತುಗಳು. ಒಂದಲ್ಲ ಒಂದು ನಾಶ. ಇಲ್ಲಿ ಅಭಾವ ಆಯ್ತಲ್ಲ. ಇಲ್ಲಿ ಅಭಾವ ಅನ್ನೋ ವಿಚಾರ ಬಂದಾಗ ಅಭಾವ ಅನ್ನೋದು ಅನುಮಾನಾಂತರ್ಗತ ಅಂತ ಮೊದಲನೇ ಲೈನಲ್ಲಿ ಆಚಾರ್ಯ ತಿಳಿಸಿದ್ದಾರೆ. ಇಲ್ಲಿ ಒಂದು ಸಣ್ಣ ಒಂದು ಪೂರ್ವ ಪಕ್ಷ. ಅನುಮಾನಾಂತರ್ಗತ ಅಂತ ಇದೆಯಲ್ಲ, ಇದ್ರ ಮೇಲೆ ಪ್ರಾರಂಭಾದ್ಯಾಷ್ಟ ಯುಕ್ತ ಅಂತ ಮುಂದೆ ಇದೆಯಲ್ಲ, ಅದನ್ನು ಇಲ್ಲೇ ಸೇರಿಸ್ಕೊಡ್ಬೋದಾಗಿತ್ತಲ್ಲ. ಅದು ಕೂಡ ಅನುಮಾನಾಂತರ್ಗತ ಅಲ್ವಾ ಅಂತ ಹೇಳಿದ್ರೆ ಹಾಗಲ್ಲ. ಅದು ಇಲ್ಲಿ ಹೇಳಿರುವುದು ಪ್ರತ್ಯಕ್ಷ ಅನುಮಾನ. ಮುಂದೆ ಹೇಳುವ ಶ್ಲೋಕ ಅನುಮಾನ, ಇದು ಆಗಮ ಅನುಮಾನ. ಆದ್ದರಿಂದ ಈಗ ಅನುಮಾನದ ವಿಚಾರ ಬಂದಾಗ ಅನುಮಾನ ಒಂದು ಸಾಮಾನ್ಯವಾಗಿ ತಕ್ಷಣ ಯಾವ ಒಂದು ವಸ್ತುವಿನ ಅಭಾವದ ಜ್ಞಾನ ತಕ್ಷಣ ಬಂದ್ರೆ ಝಟಿತಿ ಅಂತ ಪ್ರಯೋಗ ಮಾಡ್ತಾರೆ. ತಕ್ಷಣ ಬಂದ್ರೆ ಅದು ಪ್ರತ್ಯಕ್ಷದಲ್ಲೇ ಅಂತರ್ಭಾವ ಆಗುತ್ತೆ. ಈಗ ತಕ್ಷಣ ಬರುವ ಒಂದು ವಸ್ತುವಿನ ಅನಂತ ವಸ್ತುಗಳ ಅಭಾವವನ್ನ ತಕ್ಷಣ ಹೇಳ್ಬೋದು. ಮತ್ತೆ ಇನ್ನೊಂದು ಸುಖಾದೇಹಿ ಅಂತ ಕೆಲವು ವಸ್ತುಗಳ ಅಭಾವ ಅದು ದೇಹದ ಒಳಗಡೆ ಆದ್ರೆ ಇದು ಕೇವಲ ಸಾಕ್ಷಿಗೋಚರ. ಸಾಕ್ಷಿಯಿಂದಲೇ ಮಾತ್ರ ಅದನ್ನ ಆ ಅಭಾವನ ಹೇಳ್ಬೋದು. ಕೆಲವರು ಹೇಳ್ತಾರೆ ಒಂದು ವಸ್ತುವಿನ ಅಭಾವ ಪ್ರತ್ಯಕ್ಷದಲ್ಲೂ ಹೇಳ್ಬೋದು,
ಅನುಮಾನದಿಂದಲೂ ಹೇಳ್ಬೋದು ಅಂದ್ರೆ ಅದು ಸಾಧ್ಯವಿಲ್ಲ. ಇಲ್ಲ ಪ್ರತ್ಯಕ್ಷ ಅಥವಾ ಅನುಮಾನ, ಎರಡು ದೋಣಿಯಲ್ಲಿ ಕಾಲಿಡಕ್ಕಾಗಲ್ಲ. ಹಾಗೆ ಇದು ಇಷ್ಟ ಆಯಿತು. ಮತ್ತು ಇಲ್ಲಿ ಇವರು ಮೀಮಾಂಸಕರು ಏನು ಹೇಳ್ತಾರೆ, ಅಭಾವ ಅನ್ನುವುದೇ ಪ್ರತ್ಯೇಕ ಪ್ರಮಾಣ ಅಂತ ಹೇಳ್ತಾರೆ. ಮತ್ತು ಬೌದ್ಧರು ಹೇಳ್ತಾರೆ ಅಭಾವ ಅನ್ನುವುದು ನಿಯಮೇನ ಅನುಮಾನದಿಂದಲೇ ಹೇಳ್ಬೋದು ಅಂತ ಹೇಳ್ತಾರೆ. ಮತ್ತೆ ಮೀಮಾಂಸಕರು ಹೇಳ್ತಾರೆ ಅನುಪಲಬ್ಧಿ ಅನ್ನೋದು ಒಂದು ಬೇರೆ ಪ್ರಮಾಣ, ಅದು ಬೇರೆ ಪ್ರಮಾಣ ಅಂತ ಹೇಳ್ತಾರೆ. ಇದಕ್ಕೆ ಟೀಕಾರಾಯರು ಒಂದು ದೃಷ್ಟಾಂತ ಕೊಡ್ತಾರೆ. ಒಬ್ಬ ವ್ಯಕ್ತಿ ಚತ್ವರಕ್ಕೆ ಹೋಗಿ, ರಾಜಾಂಗಣಕ್ಕೆ ಹೋಗಿ ಅಲ್ಲಿ ಒಂದು ಆನೆಯನ್ನ ನೋಡಲ್ಲ, ಮತ್ತೆ ಮನೆಗೆ ವಾಪಸ್ ಬರ್ತಾನೆ. ಮನೆಗೆ ವಾಪಸ್ ಬಂದಾಗ ಅವನಿಗೆ ಅಲ್ಲಿ ಒಂದು ಸ್ಮರಣೆ ಬರುತ್ತೆ, ನಾನು ಅಲ್ಲಿ ಆನೆ ನೋಡ್ಲಿಲ್ಲ ಅನ್ನೋ ಸ್ಮರಣೆ ಬರುತ್ತೆ. ಆದ್ದರಿಂದ ಅನುಪಲಬ್ಧಿ ಅನ್ನೋ ಪ್ರಮಾಣವನ್ನ ಒಪ್ಪಬೇಕು ಅಂತ ಮೀಮಾಂಸಕರು ಹೇಳ್ತಾರೆ. ಇಲ್ಲಿ ನಾವು ಹೇಳ್ತೇವೆ, ಇಲ್ಲಿ ಅನುಪಲಬ್ಧಿ ಪ್ರಮಾಣ ಅನ್ನೋದು ಸಪರೇಟ್ ಪ್ರಮಾಣ ಅಲ್ವೇ ಅಲ್ಲ. ಅವನಿಗೆ ಸ್ಮರಣಾಭಾವನ ಲಿಂಗದಿಂದ, ಅನುಪತ್ತಿ ಅನ್ನುವ ಲಿಂಗದಿಂದ ಅವನಿಗೆ ಅನುಮತಿ ಬರುವುದರಿಂದ ಇದು ಅನುಮಾನದಲ್ಲಿ ಅಂತರ್ಗತ ಆಗುತ್ತೆ ಅಂತ ನಾವು ಹೇಳ್ತೇವೆ. ಇದಿಷ್ಟು ಪ್ರತ್ಯಕ್ಷ ಅನುಮಾನಕ್ಕೆ ಸಂಬಂಧಪಟ್ಟ ವಿಚಾರ. ಇನ್ನು ಮುಂದೆ ಶ್ಲೋಕ ಪ್ರಾರಂಭಾದ್ಯಾಶ ಯುಕ್ತೇಹ ಆಗಮಾರ್ಥವಸಿತಾರ್ಥಂ ನಿಯತ ವ್ಯಾಪ್ತೇಹ ಅಖಿಲಾಹ ವ್ಯಾಪ್ತಂ ಪ್ರಕರಣಸ್ಥಾನಂ ಸಮಯಾತ್ಯಾಚ ತಥಾವಿಧಾಹ ಕುರುಪಾಂಡವತ್ತೇಷಾಂ ಉಪಪತ್ತೇಹ ಪೃಥಕ್ ವಚಃ ಅಂತ. ಇಲ್ಲಿ ಪ್ರಾರಂಭಾದ್ಯಾಶ ಅಂದ್ರೆ ಉಪಕ್ರಮಾದಿಗಳು, ಉಪಕ್ರಮ, ಉಪಸಂಹಾರ, ಅಭ್ಯಾಸ ಅಂದ್ರೆ ಪುನರುಕ್ತಿ ಅಲ್ಲ, ಅಭ್ಯಾಸ ಅಂದ್ರೆ ರಿಪಿಟೇಷನ್ ಅಲ್ಲ, ರೀಟರೇಷನ್ ಅಂತ ಹೇಳ್ತಾರೆ. ಇದು ಕೂಡ ಇದರಲ್ಲೇ ಅನುಮಾನದಲ್ಲಿ ಅಂತರ್ಭಾವ ಆಗತ್ತೆ ಅಂತ. ಹಾಗಾದ್ರೆ ವಾಕ್ಯ ಪ್ರಕರಣ ಅಂತ ಇನ್ನೊಂದು ಇದೆಯಲ್ಲ, ತಾತ್ಪರ್ಯ ಲಿಂಗಗಳು, ಅದು ಎರಡು ಒಟ್ಟಿಗೆ ಯಾಕೆ ಹೇಳಿಲ್ಲ, ಪೃಥಕ್ ವಚನ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ, ಒಂದು ಉತ್ತರೋತ್ತರ ಪ್ರಾಬಲ್ಯ, ಇನ್ನೊಂದು ಪೂರ್ವ ಪ್ರಾಬಲ್ಯ. ಹಾಗಾಗಿ ಪೃಥಕ್ ವಚನ ಹೇಗೆ ಅಂದ್ರೆ ಕುರುಪಾಂಡವ ನ್ಯಾಯ ಅಂತ ಹೇಳ್ತಾರೆ. ಒಂದು ಸಾಮಾನ್ಯ ಅನುಮಾನದು, ಆಗಮಾನುಮಾನದು ಸಾಮಾನ್ಯ, ಅದರಲ್ಲಿ ಅದು ವಿಶೇಷ ಯಾವುದು ಅಂತ ಹೇಳಿದ್ರೆ ಯಾವುದು ಉಪಕ್ರಮಾದಿಗಳು ಬೇರೆ, ವಾಕ್ಯ ಪ್ರಮಾಣಗಳು ಬೇರೆ. ಅಷ್ಟು ಹೇಳಿದ ಆಚಾರ್ಯ ಇಷ್ಟು ವರ್ಷ ಪಾಠ ಹೇಳ್ತಾ ಇದ್ದಾರೆ, ಹರಿಸ್ತಾ ಇದ್ದಾರೆ. ಮುಂದೆ ಕೂಡ ನಮಗೆ ಹರಿಸ್ಲಿ, ಎಲ್ರಿಗೂ ಆರೋಗ್ಯ ಚೆನ್ನಾಗಿ ಕೊಡ್ಲಿ ಅಂತ ಕೇಳ್ಕೊ. ಅವರ ಮನನ ತುಂಬಾ ಶಾರ್ಪ್ ಆಗಿದೆ. ಯಾಕಂದ್ರೆ ಆರಂಭದಿಂದಲೇ ವೇದಾಂತ ಈ ಕಡೆ ಅಧ್ಯಾತ್ಮದ ಶ್ರವಣಗಿದ್ದಾರೆ. ಅನೇಕ ಸಮರ್ಥವಾದ ಲೇಖನಗಳನ್ನ, ಸೂಕ್ಷ್ಮಾಂಶವನ್ನು ಗ್ರಹಿಸಿ ಅವರು ಬರೆದಿದ್ದನ್ನು ನಾನು ನೋಡಿದ್ದೇನೆ. ತತ್ವಾರ್ಥದಲ್ಲಿ ಪ್ರಕಾಶನವಾಗಿದೆ. ಇಲ್ಲಿ ಅನುಪಲಬ್ಧಿಯ ಬಗ್ಗೆ, ಆ ಅಭಾವದ ಬಗ್ಗೆ ಆಚಾರ್ಯರು ಈ ವಿವರಣೆ ಕೊಟ್ಟಿದ್ದಾರೆ. ಅಭಾವವು ಪ್ರತ್ಯೇಕ ಪ್ರಮಾಣ. ಈ ಹೆಸರು ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಭಾವವನ್ನು ಗ್ರಹಿಸುವ ಪ್ರಮಾಣ ಅಭಾವ ಅಂದ್ರೆ ಅದೇನು ಸ್ವಲ್ಪ ಕಷ್ಟ, ತನ್ನನ್ನು ತಾನೇ ಗ್ರಹಿಸಿಕೊಳ್ತದೆ. ಅಭಾವ ಅಂದ್ರೆ ಅನುಪಲಬ್ಧಿ, ಅಭಾವ ಅಂದ್ರೆ ಇಲ್ಲದೇ ಇರುವಿಕೆ. ಇಲ್ಲಿ ಆನೆ ಇಲ್ಲ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡೋದು ಕಣ್ಣಿಂದಲೋ ತೋರ್ತಾ ಇಲ್ಲ ಅನ್ನೋ ಒಂದು ಕಾರಣದಿಂದ. ಆನೆ ಇದ್ರೆ ತೋರ್ಬೇಕಾಗಿತ್ತು, ತೋರ್ತಾ ಇಲ್ಲ ಆದ್ರಿಂದ ಇಲ್ಲ. ನೋಡಿ, ಇದು ಜಸ್ಟಿಫಿಕೇಶನ್. ಇಲ್ಲ ಅನ್ನೋ ಕನ್ಕ್ಲೂಷನ್ಗೆ ಬರಬೇಕಾದ್ರೆ ತೋರ್ತಾ ಇಲ್ಲ, ಈ ಅನುಪಲಬ್ಧಿ ಅನ್ನೋದು ಒಂದು ಪ್ರಮಾಣ ಅಂತ ಮೀಮಾಂಸಕರು ಹೇಳ್ತಾರೆ. ತುಂಬಾ ವಿಚಾರವಂತರು ನೈಯಾಯಿಕರು. ಮೀಮಾಂಸಕರನ್ನು ಸ್ವಲ್ಪ ಬದಲಿಸಿಕೊಂಡ್ರು. ಅದು ಇಂಡಿಪೆಂಡೆಂಟ್ ಅಲ್ಲ, ಕಣ್ಣಿಗೆ ಹೆಲ್ಪ್ ಮಾಡುತ್ತೆ. ಅನುಪಲಬ್ಧಿ ಕಣ್ಣಿಂದ ಅಭಾವ ಕಾಣಿಸ್ಲಿಕ್ಕೆ ಸಹಕಾರಿ ಅಂತ ಅನ್ನೋದು ನೈಯಾಯಿಕರ. ಅನುಪಲಬ್ಧಿಯೇ ಇಂಡಿಪೆಂಡೆಂಟ್ ಆಗಿ ಅಭಾವವನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಹಕಾರಿ. ನೋಡಿ, ಮೀಮಾಂಸಕರ ಮಾತ್ರ. ನೀವು ಕಣ್ಣು ಮುಚ್ಕೊಂಡು ಇಲ್ಲಿ ಸುಧಾ ಪುಸ್ತಕ ಇದೆಯೋ ಇಲ್ಲೋ ಅಂತ ಕೇಳಿದ್ರೆ ಆನ್ಸರ್ ಹೇಳ್ತೀರೋ ಇಲ್ವೋ ಹೇಳಿ. ಸಾಧ್ಯ ಇಲ್ಲ. ಕಣ್ಣು ಮುಚ್ಕೊಂಡ್ರೆ ಸುಧಾ ಪುಸ್ತಕ ಇದೆ ಅಂತ ಹೇಳಕ್ ಸಾಧ್ಯ ಇಲ್ಲ, ಇಲ್ಲ ಅಂತ ಹೇಳಕ್ ಸಾಧ್ಯ. ಆದ್ರೆ ಕಣ್ಣು ಮುಚ್ಕೊಂಡ್ರೆ ಅನುಪಲಬ್ಧಿ ಇದೆ. ಸುಧಾ ಪುಸ್ತಕ ಕಾಣಿಸ್ತಾ ಇಲ್ಲ, ಕಣ್ಣು ಮುಚ್ಕೊಂಡು. ಸೊ ಅನುಪಲಬ್ಧಿಯಿಂದ ಅಭಾವ ಕಾಣಿಸೋದಾದ್ರೆ ಕಣ್ಣು ಮುಚ್ಕೊಂಡು ಕಾಣಿಸ್ಲಿ. ಕಣ್ಣು ತೆರೆದ್ರೆ ಮಾತ್ರ ಇಲ್ಲ ಅನ್ನೋದು ನಮ್ಮ ತಿಳುವಳಿಕೆಗೆ ಬರ್ತದೆ ಅಂದ್ರೆ ಅದೀಗ ಕಣ್ಣಿಗೆ ಒಂದು ಹೆಲ್ಪ್ ಬೇಕು. ಕಣ್ಣು
ಆ ಅಭಾವವನ್ನು ಕಣ್ಣೇ ಗ್ರಹಿಸ್ತದೆ. ಆದ್ರಿಂದ ಕಣ್ಣು ಅಭಾವವನ್ನು ಗ್ರಹಿಸ್ತದೆ, ಅನುಪಲಬ್ಧಿ ಅಲ್ಲ. ಕಣ್ಣಿಗೆ ಅನುಪಲಬ್ಧಿಯ ಸಹಕಾರ ಬೇಕು. ಇದು ನೈಯಾಯಿಕರ ಮುಂದಿನ ಪರಿಷ್ಕಾರ. ಕಣ್ಣಿನ ಪಾತ್ರವೇ ಇಲ್ಲ ಅಂತ ಮೀಮಾಂಸಕರು ಹೇಳಿದ್ರೆ, ಕಣ್ಣಿನ ಪಾತ್ರ ಮುಖ್ಯ, ಅದಕ್ಕೆ ಹೆಲ್ಪ್ ಅನುಪಲಬ್ಧಿ ಮಾಡ್ತದೆ. ಇವಾಗ ಅಭಾವ ತೋರ್ಲಿಕ್ಕೆ ಅನುಪಲಬ್ಧಿ ಹೆಲ್ಪ್ ಬೇಕು ಅಂದ್ರೆ, ಭಾವ ತೋರ್ಬೇಕಾದ್ರೆ ಉಪಲಬ್ಧಿಯ ಹೆಲ್ಪ್ ಬೇಕಾ? ಬೇಡ. ಇಂಡಿಪೆಂಡೆಂಟ್ ಆಗಿ ಕಣ್ಣು ಕಾಣಿಸ್ತದೆ. ಅದರಂತೆ ಅಭಾವದ ಗ್ರಹಿಗೆ ಕೂಡ ಅನುಪಲಬ್ಧಿಯ ಹೆಲ್ಪಿನ ಅಗತ್ಯ ಇಲ್ಲ. ಕೆಲವು ಕಡೆ ಬೇಕು. ನೋಡಿ, ನಾನು ನಿಮ್ಮ ಹತ್ರ ಸೂಜಿ ಇದೆಯಾ ಅಂತ ಕೇಳಿದೆ. ಹೌದಾಚಾರ್ಯ ತಂದಿದ್ದೆ ತಡ್ರಿ. ಇಲ್ಲ ಆಚಾರ್ಯ, ಎಲ್ಲ ಮರೆತುಬಿಟ್ಟಿದೆ. ತಡ್ಕಾಡಿ ಹಿಡ್ತೀರಿ. ಇಲ್ಲಿ ಅನುಪಲಬ್ಧಿ ಬೇಕು. ಇಲ್ಲಿ ಬರೇ ಕಣ್ಣು ಸೂಜಿ ಇಲ್ಲ ಅನ್ನೋದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸೂಜಿ ಇದ್ರು, ಗುಂಪಿನ ಇದ್ರು, ಅದು ಪುಸ್ತಕ ಕಣ್ಣಂಗೆ ಕಾಣಬೇಕಾಗುತ್ತೆ, ತುಂಬಾ ಚಿಕ್ಕದು. ಸೊ ಅಂಥ ಕಡೆಯಲ್ಲಿ ಕೆಲವು ಕಡೆ ಅನುಪಲಬ್ಧಿಯ ಹೆಲ್ಪ್ ಬೇಕಾಗುತ್ತೆ ಕಣ್ಣಿಗೆ. ಕೆಲವು ಇಂಡಿಪೆಂಡೆಂಟ್ ಆಗಿ ಅನುಪಲಬ್ಧಿ ಅಭಾವವನ್ನು ಗ್ರಹಿಸ್ತದೆ. ಅದಕ್ಕೆ ಉದಾಹರಣೆ ಕೊಟ್ಟು, ಬೆಳಿಗ್ಗೆ ರಾಜನ ಅರಮನೆಗೆ ಹೋಗುದು, ಲೈಟ್ ಗೀಟ್ ಎಲ್ಲ ದಸರಾ ನೋಡ್ಕೊಂಡ್ಬಂದು ಬಂದ ಮೇಲೆ ಮಕ್ಕಳು ಕೇಳಿದ, ಅಜ್ಜ ಅಲ್ಲಿ ಆನೆ ಇತ್ತ ಅಂತ. ನಮಗೆ ಅಲ್ಲಿ ಗಮನನೇ ಇರ್ಲಿಲ್ಲ ಆನೆ ಇತ್ತೋ ಇಲ್ವೋ ಅಂತ. ಬಹುಶಃ ಇರ್ಲಿಲ್ವೋ, ಇದ್ದಿದ್ದು ನನ್ನ ಕಣ್ಣು ಕಾಣಿಸ್ಬೇಕಾಯ್ತು. ಆನೆಯಿಂದ ತಿಳಿದ್ದಾರೆ ಅಂದ್ರೆ ಕಣ್ಣಿಗೆ ಇದ್ರೂ ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇಲ್ಲ. ಅದು ದೊಡ್ಡ. ಇಲ್ಲಿ ನೋಡಿ, ಆನೆ ಇಲ್ಲ ಅನ್ನೋ ಡಿಸಿಷನ್ ನಾನು ಯಾವುದರಿಂದ ತಗೊಂಡೆ ಅಂದ್ರೆ ಕಣ್ಣಿಗೆ ಕಾಣಿಸಿಲ್ಲ. ಸೊ ಇಲ್ಲಿ ಅನುಪಲಬ್ಧಿ ಇಂಡಿಪೆಂಡೆಂಟ್ ಆಗಿ ಅಭಾವವನ್ನು ಗ್ರಹಿಸ್ತದೆ. ಸೊ ನಮ್ದು ಎಲ್ಲಾ ಮತಲ್ಲೂ ಇದೆ, ಇಂಡಿಪೆಂಡೆಂಟ್ ಆಗಿ ಇಂದ್ರಿಯಗಳೇ ಅನುಭವವನ್ನು ಅಭಾವವನ್ನು ಗ್ರಹಿಸ್ತವೆ. ಉದಾಹರಣೆಗೆ, ನನಗೆ ಸುಖ ಇಲ್ಲ. ಯಾಕೆ ಅಂದ್ರೆ ಸುಖ ಇದ್ರೆ ಫೀಲ್ ಆಗ್ಬೇಕಾಗಿತ್ತು. ಇಲ್ಲಿ ತರ್ಕ ಬೇಡ, ಸುಖ ಇಲ್ಲ ಅಂತ ಡೈರೆಕ್ಟ್ ಇಂದ್ರಿಯನೇ ಹೇಳ್ಬಿಡ್ತು. ಕೆಲವು ಕಡೆ ಅನುಪಲಬ್ಧಿಯು ಇಂದ್ರಿಯಕ್ಕೆ ಹೆಲ್ಪ್ ಮಾಡುತ್ತೆ. ಕೆಲವು ಕಡೆ ಇಂಡಿಪೆಂಡೆಂಟ್ ಆಗಿ ಅನುಪಲಬ್ಧಿನೇ ಅಭಾವ ಪ್ರತ್ಯಕ್ಷಕ್ಕೆ ಕಾರಣ. ಆ ಅನುಪಲಬ್ಧಿ ಅನುಮಾನ ಸೇರ್ತದೆ. ಸೊ ಅನುಪಲಬ್ಧಿ ಸಹಕಾರಿ, ಅನುಪಲಬ್ಧಿ ಅನುಮಾನ, ಅಭಾವದ ಪ್ರತ್ಯಕ್ಷ ಇಂಡಿಪೆಂಡೆಂಟ್ ಆಗಿ ಇಂದ್ರಿಯಗಳಿಂದ ಬರುತ್ತವೆ. ಈ ಮೂರೂ ಪಕ್ಷಗಳನ್ನು ಸೇರಿಸಿ ನಮ್ಮ ಲೋಕದ ಅನುಭವಕ್ಕೆ ಅನುಗುಣವಾಗಿ ದ್ವೈತ ಸಿದ್ಧಾಂತ ಅನ್ನೋದು ಈ ಕಾರಣದಿಂದ. ಅವನ್ನೆಲ್ಲ ಜಸ್ಟಿಫೈ ಮಾಡಬೇಕು. ಹೌದು, ಅನುಪಲಬ್ಧಿ ಇಂಡಿಪೆಂಡೆಂಟ್ ಆಗಿ ಕಾರಣ ಯಾಕೆ ಅಂದ್ರೆ ನೋಡಿ ಹೀಗೆ, ಯಾವುದನ್ನ ನನಗೆ ಅನುಭವಕ್ಕೆ ದೂರ ಆಗಿದೆಯೋ ಅದನ್ನ ಜಸ್ಟಿಫೈ ಮಾಡಬೇಕಾಗುತ್ತೆ. ಸೊ ದ್ವೈತ ಸಿದ್ಧಾಂತ ಅನುಭೂತ ಸಿದ್ಧಾಂತ ಆದ್ರಿಂದ ಸಮರ್ಥನೆ ಮಾಡುವ ಅಗತ್ಯ ಇಲ್ಲ. ಮತ್ತೆ ಏನ್ ಮಾಡಬೇಕು ಅಂದ್ರೆ, ಅವರು ಹೇಳಿದ್ದು ತಪ್ಪು ಅಂತ ಹೇಳುವ ಇದಕ್ಕೋಸ್ಕರ ಮೀಸಲಾಗಿರ್ಬೇಕು ಕೆಲವು ಅಂಶಗಳು. ಹಾಗೆ ಒಂದು ಒಳ್ಳೆ ಟಾಪಿಕ್ ಅನುಪಲಬ್ಧಿ ಪ್ರಮಾಣ ಹೌದೋಲ್ವ, ಅಭಾವ ಪ್ರಮಾಣ ಹೌದೋಲ್ವ ಅಂತ ತನ್ನ ಚಂದ ಅನುವ್ಯಾಖ್ಯಾನವನ್ನು ಆಧರಿಸಿಕೊಂಡು ಟೀಕಾಕೃಪಾದರು ಹೇಳಿದ್ದಾರೆ. ಬಹಳ ಚೆನ್ನಾಗಿ ಅದನ್ನ ಒಳ್ಳೆ ರೀತಿಯಿಂದ ಅದಕ್ಕೆ ಫಿಗರ್ ಮಾಡಿ ಯಾವುದು ಪ್ರತ್ಯೇಕ ಪ್ರಮಾಣಗಳು ಯಾವುದರಲ್ಲಿ ಸೇರ್ತದೆ ಅಂತ ಅನ್ನೋದಕ್ಕೆ ಆ ಸರ್ಕಲ್ ಸೆಟ್ ಥಿಯರಿಯನ್ನು ಮಾಡಿ ಅವರ ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ. ಶ್ರೀಕೃಷ್ಣ.